ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ 1 ಕಪ್ಪಷ್ಟು ಅಕ್ಕಿ ಹಾಗೆಯೇ 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು ಅದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಟೊಮ್ಯಾಟೊ ಹಾಗೆಯೇ ಈರುಳ್ಳಿ, ಅದ್ರ ಜೊತೆ 1 ಕಪ್ಪಷ್ಟು ಕಡಲೆಬೀಜ ಕೂಡ ಸೇರಿಸ್ಕೊಂಡು ರುಚಿಗೆ ಉಪ್ಪು 3ರಷ್ಟು ನೀರು ಹಾಕಿ ಇದನ್ನು ಒಂದು 2ರಿಂದ 3 ವಿಷಲು ಕೂಗಿಸ್ಕೊಳ್ಳೋಣ. ಇನ್ನು ಈ ಕಡೆ ಪೌಡರ್ಗೆ ನಾನಿಲ್ಲಿ 2 ಚಮಚದಷ್ಟು ಧನಿಯಾ ಬೀಜ, 2 ಚಮಚದಷ್ಟು ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 2 ಚಮಚ ಜೀರಿಗೆ, 1 ಚಮಚ ಎಳ್ಳು, ಒಂದು ಅರ್ಧ ಚಮಚ ಗಸಗಸೆ, ಒಂದು ಅರ್ಧ ಚಮಚ ಮೆಂತ್ಯ, 3 ಚಮಚದಷ್ಟು ತುರಿದಿರುವಂತ ಒಣಕೊಬ್ಬರಿ, 1 ಪೀಸಷ್ಟು ಚಕ್ಕೆ, 1/4 ಚಮಚದಷ್ಟು ಮೆಣಸು, 2 ಲವಂಗ, 2 ಏಲಕ್ಕಿ, 5ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡು ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದಾದ ನಂತರ ಕೊನೆಯಲ್ಲಿ ಇದಕ್ಕೆ 2 ಕಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಮಿಕ್ಸಿನಲ್ಲಿ ನೈಸ್ ಆಗಿ ರುಬ್ಕೊಂಡ್ರೆ ಪುಡಿ ರೆಡಿ ಆಗುತ್ತೆ. ಈ ಕಡೆ ಬೇಯಕ್ಕೆ ಇಟ್ಟಿದಂತ ಅಕ್ಕಿ, ತೊಗರಿಬೇಳೆ, ತರಕಾರಿ ಎಲ್ಲ ಬೆಂದಿದ್ದಾಗಿದೆ. ಇದಕ್ಕೆ ನಾನು ಹುಣಸೆ ರಸ ಹಾಗೆಯೇ ಏನು ರೆಡಿ ಮಾಡಿಟ್ಕೊಂಡಿರೋ ಅಂತ ಪೌಡರ್ನ ಹಾಕಿದ್ದೀನಿ. ಬಟ್ ವಿಡಿಯೋ ಮಿಸ್ ಆಗಿದೆ, ವಿಡಿಯೋ ಆನೇ ಮಾಡಿಲ್ಲ ನಾನು, ಹಾಗೇನೆ ಶೂಟ್ ಆಗ್ತಾ ಇದೆ ಅಂತ ಅನ್ಕೊಂಡು ಮಾಡಿಬಿಟ್ಟಿದ್ದೀನಿ, ಸಾರಿ. ಇನ್ನು ನಂತರ ಕೊನೆಯಲ್ಲಿ ಒಗ್ಗರಣೆಗೆ ಸಾಸಿವೆ ಹಾಗೆಯೇ ಕರಿಬೇವು, ಒಣಮೆಣಸಿನ್ಕಾಯಿ, ಗೋಡಂಬಿ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರುವಂಥ ಬಿಸಿಬೇಳೆ ಬಾತು ರೆಡಿ ಆಗುತ್ತೆ. ಹೆಂಗಿದೆ ಕೃಷ್ಣ? ಹೆಂಗಿದೆ? ಹಾಂ,